ದೇವರಿಗೆ ಅಲಂಕಾರ ಆಗಿದೆ ನೋಡಿ ನೀವೇ. ರೈಟ್ ಸೈಡ್ ಇರೋದು ಮುಲ್ಕಟಮ್ಮ, ಲೆಫ್ಟ್ ಸೈಡ್ ಇರೋದು ಅಂತರಘಟ್ಟಮ್ಮ ಅಂತ. ಎಲ್ಲ ನಾರ್ತ್ ಇಂಡಿಯನ್ ಮೀಲ್ ಬುಕ್ ಮಾಡಿದ್ವಿ ನೋಡಿ, ಇಲ್ಲಿದ್ದಾರೆ ತಿಂತಾ ಇದ್ದೀವಿ. ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗೋಣ. ಗೈಸ್, ಬೆಂಗಳೂರಲ್ಲಿ ಚಪ್ಪಲಿ ಹಾಕೊಂಡು ನಡೆದು ಇಲ್ಲಿ ಕಲ್ಲು ಮುಳ್ಳಲ್ಲಿ ನಡೆಯೋಕ್ಕೆ ಒಂಥರ ಆಯ್ತದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್ ಆಯಿತು. ನಾನಿವತ್ತು ಊರಿಗೆ ಹೊರಟಿದ್ದೆ ಗೈಸ್, ತುರುವೇಕೆರೆಗೆ. ಇವಾಗ ಯಡಿಯೂರಲ್ಲಿದ್ದೀವಿ. ಸ್ವಲ್ಪ ನಾನು ನಮ್ಮ ಅಜ್ಜಿ ತಾತ ಎಲ್ಲ ಹೊರಟಿದ್ದೀವಿ. ಇವಾಗ ಯಡಿಯೂರಲ್ಲಿ ಸ್ವಲ್ಪ ಹೂವು ತೊಗೊಳಕ್ಕೆ ನಿಲ್ಲಿಸಿದ್ದೀವಿ. ಹೂವು ತೊಗೊಂಡು ಹೊರಡೋದೆ 2:45 ಆಗಿದೆ ಟೈಮ್. ಈಗ ಹೋಗೋಷ್ಟು ಒಂದು 3:45 4 ಆಗುತ್ತೆ. ಅಲ್ಲಿ ಹೋದ್ಮೇಲೆ ಮಿಕ್ಕಿದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಸ್ವಲ್ಪ ಹೂವು ತಗೋತಾರೆ ಅಂತ ನಾನು ಈಚೆ ಬಂದೆ ಗೈಸ್. ಇವಾಗ ಹರ್ಷ ಗ್ರ್ಯಾಂಡಿಗೆ ಬಂದಿದ್ದೀವಿ ಊಟ ಮಾಡೋಕ್ಕೆ. ಊಟ ಮಾಡೋಕ್ಕೆ ನಾನು ಅಜ್ಜಿ ತಾತ ಎಲ್ಲ ಊಟ ಮಾಡೋಕ್ಕೆ ಹರ್ಷ ಗ್ರ್ಯಾಂಡಿಗೆ ಬಂದಿದ್ದೀವಿ. ಇದೆ ಎಲ್ಲ ನಾರ್ತ್ ಇಂಡಿಯನ್ ಮೀಲ್ ಬುಕ್ ಮಾಡಿದ್ವಿ ನೋಡಿ, ಇಲ್ಲಿದ್ದಾರೆ ತಿಂತಾ ಇದ್ದೀವಿ. ಮನೇಲಿ ಊಟ ಆಯಿತು. ಇವಾಗ ಹೊಡ್ತಾ ಇದ್ದೀವಿ ವಾಪಸ್ ಊರಿಗೆ. ಇಲ್ಲಿಂದ 1 hour ಜರ್ನಿ ಇದೆ ಅಷ್ಟೇ ಗೈಸ್. ಇವಾಗ ಹೊಡ್ತಾ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 45 to 1 hour ಜರ್ನಿ ಇದೆ ಅಷ್ಟೇ ಗೈಸ್ ಊರಿಗೆ. ಅಲ್ಲೋದ್ಮೇಲೆ ವಾಯ್ಸ್ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಊಟ ಎಲ್ಲ ಮುಗಿಸಿ ಹೊಡ್ತಾ ಇದ್ದೀವಿ. ಟೈಮ್ ಇವಾಗ 4:35 ಆಗಿದೆ. ಇವಾಗ ಊರಿಗೆ ರೀಚ್ ಆಗಿದ್ದೀವಿ ಫೈನಲಿ. ದೇವಸ್ಥಾನದೊಳಗೆ ಹೋಗೋಣ ಬನ್ನಿ. ಇನ್ನು ದೇವರಿಗೆಲ್ಲ ಅಲಂಕಾರ ಮಾಡಬೇಕು, ಮಾಡ್ತಾ ಇದ್ದಾರೆ ನೋಡಿ. ಇನ್ನೂ ಅಲಂಕಾರ ಆಗಿಲ್ಲ. ಅಲಂಕಾರ ಆದಮೇಲೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದು ನಮ್ಮ ದೇವಸ್ಥಾನ ಗೈಸ್, ಇಲ್ಲಿಗೆ ಬಂದಿರೋದು. ಗೈಸ್, ಇದು ದೇವಸ್ಥಾನ. ಇಲ್ಲೇ ಮನೆ ಇರೋದು, ನಮ್ಮ ಅಜ್ಜಿ ಮನೆ. ಇಲ್ಲಿಗೆ ಹೋಗ್ತಾ ಇದ್ದೀನಿ ಇವಾಗ. ಆದರೂ ಏನಾದರೂ ಹಳ್ಳಿ ಥರ ವಾತಾವರಣ ಸಿಟಿಲಿ ಬರಲ್ಲ ಗೈಸ್. ನೋಡಿ ಎಷ್ಟು ಗ್ರೀನರಿ ಇದೆ ಇಲ್ಲಿ ಗೈಸ್. ಇದು ಮನೆ ಮುಂದೆನೇ ಈ ಥರ ಗ್ರೀನರಿ ಮಾಡ್ಕೊಂಡಿರೋದು. ಇಲ್ಲೇ ತೆಂಗಿನ ಮರ, ಆಮೇಲೆ ಸಪೋಟ ಗಿಡ, ಯಾವುದೂ ಗಿಡಗಳೈತೆ ಗೈಸ್. ಅಲ್ಲಿ ಒಳಗಡೆ ಎಲ್ಲ ಕ್ಲೀನಿಂಗ್ ನಡೀತಿದೆ ಗೈಸ್. ತುಂಬ ದಿನ ಆಗಿದೆಯಲ್ಲ, ಸೊ ಮನೆಯೆಲ್ಲ ಕ್ಲೀನಿಂಗ್ ನಡೀತಿದೆ. ದೇವಸ್ಥಾನದಲ್ಲಿ ದೇವರಿಗೆ ಅಲಂಕಾರ ಮಾಡ್ತಿದ್ದಾರೆ. ಆಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ತೋರಿಸ್ತೀನಿ ಅಲಂಕಾರ ಆಗಿರೋದೆಲ್ಲ ಗೈಸ್. 2 ದೇವಸ್ಥಾನ ಇರೋದು ಇಲ್ಲಿ. ಅದು ಮುಲ್ಕಟಮ್ಮಂದು, ಇದು ಅಂತರಘಟ್ಟಮ್ಮ ಅಂತ 2 ದೇವಸ್ಥಾನ ಇದೆ. ಆವಾಗಲೇ ನಾನು ಹೋಗಿದ್ದು ಮುಲ್ಕಟಮ್ಮ ದೇವಸ್ಥಾನ ಗೈಸ್. ಇದು ಪಕ್ಕದಲ್ಲಿ ಇರೋದು ಚಿಕ್ಕದು, ಇದು ಅಂತರಘಟ್ಟಮ್ಮ ದೇವಸ್ಥಾನ. ಆಮೇಲೆ ಕಂಪ್ಲೀಟಾಗಿ ತೋರಿಸ್ತೀನಿ ಗೈಸ್. ಅದು ಮುಲ್ಕಟಮ್ಮ ದೇವಸ್ಥಾನ ಎದುರುಗಡೆ ಎಲ್ಲ ಇನ್ನೂ ಚಿಕ್ಕ ಗುಡಿ ಇದೆ, ಅದು ಯಾವ ದೇವರಂತೆಲ್ಲ ಹೇಳ್ತೀನಿ. ಇವಾಗ ಪೂಜೆ ಸ್ಟಾರ್ಟ್ ಆಗಿದೆ, ಬನ್ನಿ ಹೋಗೋಣ ಗೈಸ್. ಬೆಂಗಳೂರಲ್ಲಿ ಚಪ್ಪಲಿ ಹಾಕೊಂಡು ನಡೆದು ಇಲ್ಲಿ ಕಲ್ಲು ಮುಳ್ಳಲ್ಲಿ ನಡೆಯೋಕ್ಕೆ ಒಂಥರ ಆಯ್ತದೆ ಗೈಸ್. ಇವಾಗ ದೇವ್ರಿಗೆ ಅಲಂಕಾರ ಆಗಿದೆ ನೋಡಿ ನೀವೇ. ರೈಟ್ ಸೈಡ್ ಇರೋದು ಮುಲ್ಕಟಮ್ಮ, ಲೆಫ್ಟ್ ಸೈಡ್ ಇರೋದು ಅಂತರಘಟ್ಟಮ್ಮ ಅಂತ. ಇವಾಗ ಪೂಜೆ ನಡೀತಿದೆ ಗೈಸ್. ಇದು ಶಿಲೆ ದೇವರು ಪೂಜೆ ಮಾಡ್ತಾ ಇರೋದು.
ನಾನು ಇವಾಗ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಂತೆ ನೋಡಿ, ಪಂಚೆ ಹಾಕೊಂಡು ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಏನೇ ಇದು ಮಾಡ್ಬೇಕಂದ್ರೂ ಪಂಚೆ ಹಾಕಿರಬೇಕು, ಅದಕ್ಕೋಸ್ಕರ ಪಂಚೆ ಹಾಕೊಂಡು ಇವಾಗ ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ ಗೈಸ್. ಬನ್ನಿ ನೋಡುವ ಏನೇನಾಗುತ್ತೆ ಅಂತ. ಗೈಸ್ ಇಲ್ಲಿರೋದು ಮಾರಮ್ಮ ದೇವರು ನೋಡಿ, ದೇವಸ್ಥಾನದ ಗೈಸ್ ಇದು ದೂತರಾಯಪ್ಪ, ಉಳ್ಕಟ್ಟಮ್ಮವರ ಮಗ ಗೈಸ್. ಕಳ್ಸ ಹೇಳ್ತಿರೋದು ನೋಡಿ ಗೈಸ್, ಚಿಕ್ಕ ಮಗು. ಏನೋ ಪೂಜೆ ಇದೆ, ಅದಕ್ಕೋಸ್ಕರ ಈ ಥರ ಎಲ್ಲ ಮಾಡಿಟ್ಟಿರೋದು. ಏನು ಪೂಜೆ ಅಂತ ನನಗೂ ಗೊತ್ತಿಲ್ಲ ಗೈಸ್, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಗೈಸ್ ನಾನೆಂತ ಫುಲ್ ಒಳ್ಳೆ ಪೂಜಾರಿ ಥರ ಆಗ್ಬಿಟ್ಟಿದ್ದೀನಿ ಗೈಸ್. ಬ್ಲಾಗ್ ಫುಲ್ ಹಣೆಗೆಲ್ಲ ನಾಮ ಹಿಡ್ಕೊಂಡು ಗೈಸ್ ಇವಾಗ ದೇವ್ರನ್ನ ಟ್ರ್ಯಾಕ್ಟ್ರಲ್ಲಿ ಎಲ್ಲೋ ಊರೊಳಗೆ ಕರ್ಕೊಂಡು ಹೋಗ್ತಾರೆ.